ಸ್ನೇಹಿತರೆ ನಮಸ್ಕಾರ. ಪಿಎಂ ಕಿಸಾನ್ 22ನೇ ಕ್ರಾಂತಿಗಾಗಿ ಇಡೀ ದೇಶದಾದಂತಹ 10,000 ಕೋಟಿ ರೈತರೆಲ್ಲರೂ ಕೂಡ ಕಾಯ್ತಾನೆ ಇದ್ದಾರೆ. ಸೊ ಈ 2,000 ಯಾವಾಗ ಜಮಾ ಆಗತ್ತೆ ಅಂತ ಪ್ರಶ್ನೆಗಳು. ಹೌದು ಸ್ನೇಹಿತರೆ, 2,000 ನಿಮ್ಮ ಖಾತೆಗಳಿಗೆ ಈಗಾಗಲೇ ಬರಬೇಕಾಗಿತ್ತು. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿದೆ ಅಂದ್ರೆ, ಈಗ 22ನೇ ಕಂತಿನ ಹಣ ಕೂಡ ಕೊಡ್ಲಿಕ್ಕೆ ಒಂದ್ ಸ್ವಲ್ಪ ಡಿಲೇ ಮಾಡಿದೆ. ಆದ್ರೆ ಖಂಡಿತವಾಗ್ಲೂ ಕೊಡುತ್ತೆ. ಸೊ ನಿಮಗೆ ಮಾರ್ಚ್ ದಾಟಿ ಅಂತೂ ಹೋಗೋದಿಲ್ಲ. ಆದ್ರೆ ಈ ಮಾರ್ಚ್‌ನಲ್ಲಿ ಯಾವ ದಿನಾಂಕದಂದು ಬಿಡುಗಡೆ ಆಗತ್ತೆ, ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟಪಡಿಸ್ತೀನಿ. ಜೊತೆಗೇನೆ ಈ 50 ಲಕ್ಷ ರೈತರಿಗೆ ದುಡ್ಡು ಜಮಾ ಆಗೋದಿಲ್ಲ. ಹೌದು, ಖಂಡಿತವಾಗ್ಲೂ ನಮ್ಮ ರಾಜ್ಯದಲ್ಲಿ 53,80,000 ರೈತರಿದ್ದೀರಿ. ಪಿಎಂ ಕಿಸಾನ್ ಫಲಾನುಭವಿಗಳು ಮಾತ್ರ. ಹಾಗಾದ್ರೆ ಈ 53,80,000 ರೈತರಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ನಮ್ಮ ರಾಜ್ಯದಲ್ಲಿ ದುಡ್ಡು ಬರೋದಿಲ್ಲ ಅಂತ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಈ 53 ಲಕ್ಷದಲ್ಲಿ ಸುಮಾರು 47 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗುವಂತದ್ದು. ಆ 7 ಲಕ್ಷದಲ್ಲಿ ನೀವು ಕೂಡ ಆಗಿರಬಹುದು. ಎಚ್ಚರಿಕೆಯಿಂದಿರಿ. ಯಾಕೆ ಬರೋದಿಲ್ಲ, ಯಾವ ಕಾರಣಕ್ಕಾಗಿ ಆ 7 ಲಕ್ಷ ಫಲಾನುಭವಿಗಳಿಗೆ ಈ ಪಿಎಂ ಕಿಸಾನ್ ಯೋಜನೆಯಿಂದ ಹೊರಹಾಕಲಾಗ್ತಾ ಇದೆ, ಇದ್ರ ಎಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಒದಗಿಸಿ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ನೀವು ಪಿಎಂ ಕಿಸಾನ್ ಫಲಾನುಭವಿಗಳು ಆಗಿದ್ದೆ ಆದ್ರೆ ಈ ವಿಡಿಯೋನ ತಪ್ಪದೇ ವಾಚ್ ಮಾಡ್ಲೇಬೇಕು. ನಿಮಗೆ ದುಡ್ಡು ಬರುತ್ತೆ ಅಂತ ಕನ್ಫರ್ಮ್ ಇದ್ರೂ ಸಹಿತ ನೋಡ್ಲೇಬೇಕು. ಯಾಕಂದ್ರೆ ಆ 7 ಲಕ್ಷದಲ್ಲಿ ನೀವು ಕೂಡ ಆಗಿರಬಹುದು. ಎಚ್ಚರಿಕೆ. ಸೊ ಬಹಳಷ್ಟು ರಾಜ್ಯಗಳಲ್ಲಿ ಈ ಒಂದು ವೆರಿಫಿಕೇಶನ್ ಆಗ್ತಾ ಇದೆ. ಸೊ ಎಲ್ಲ ರಾಜ್ಯಗಳಲ್ಲಿ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಸಿಗ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಸೊ ಈಗಾಗಲೇ ಇದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ನಾನು ಈ ವಿಡಿಯೋದಲ್ಲಿ ಎಲ್ಲದೂ ಕೂಡ ಬಿಡಿಸಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನಲ್ಲಿ ಕೂಡ ಹೀಗೆ ಆಗಿತ್ತು. ಇದು ನವೆಂಬರ್ 19ನೇ ತಾರೀಕು 2025 ನವೆಂಬರ್ 19ನೇ ತಾರೀಕು 21ನೇ ಕಂತಿನ ಹಣ ಜಮಾ ಆಗಿತ್ತು. ಸೊ ಹಾಗೆ ಈಗ ಈ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಕೂಡ 21ನೇ ಕಂತಿನಲ್ಲಿ ಕೂಡ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿರ್ಲಿಲ್ಲ. ಕಾರಣ ಇಷ್ಟೇ. ಈಗ್ಲೂ ಕೂಡ ಅದನ್ನೇ ಹೇಳ್ತಾ ಇದೆ ಕೇಂದ್ರ ಸರ್ಕಾರ, ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಬರೀ ನಿಮಗೆ ಈ ಯೋಜನೆಗೋಸ್ಕರ ಹೇಳ್ತಾ ಇಲ್ಲ. ಯಾಕಂದ್ರೆ ನೀವ್ ಅನ್ಕೊಳ್ತೀರಿ ಯೋಜನೆ ಬರುತ್ತೆ, ಇದೇನ್ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಇದನ್ನ ನೀವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತೀರಿ. ಅದೇ ಹಾಗಲ್ಲ. ಈ ರೀತಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಬೇರೆ ರಾಜ್ಯದ ಸುದ್ದಿ ಹೇಳ್ತಾ ಇಲ್ಲ, ನಮ್ಮ ರಾಜ್ಯದಲ್ಲಿನೇ ಅನೇಕ ರೈತರು ತಮ್ಮ ಹೊಲ ಗದ್ದೆಗಳನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಯಾರೋ ಬಂದು ಆ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡೋದು, ಅಥವಾ ಆ ಆಸ್ತಿ ಪಾಸ್ತಿಗಳಿಗೆ ಸರಿಯಾದ ಹಕ್ಕುದಾರ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಧ್ಯವರ್ತಿಯಾಗಿ ತಾನೇ ಕಸಿದುಕೊಳ್ಳೋದು, ಈ ರೀತಿ ಒಂದು ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ನಾವು ಬಡದಾಟಗಳು ಅದನ್ನ ಕಸಿದುಕೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು, ಈ ರೀತಿ ಸಾಕಷ್ಟು ಪ್ರಕರಣಗಳನ್ನ ಕಂಡಿದೀವಿ. ಸೊ ನೀವು ನಿಮ್ಮ ಆಸ್ತಿ ಪಾಸ್ತಿಗೋಸ್ಕರ ಕೋರ್ಟು ಕಚೇರಿ ಅಂತ ಅಲೆದಾಡೋದ್ ಬೇಡ ಅಂತ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಕೂಡ ಇದ್ರ ಬಗ್ಗೆ ತಿಳಿಸಿದೆ. ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಈ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ತೀರಿ. ಪಿಎಂ ಕಿಸಾನ್, ಫಸಲ್ ಬಿಮಾ ಯೋಜನೆ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಕಡಿಮೆ ಬಡ್ಡಿ ದರದಲ್ಲಿ ಟ್ರ್ಯಾಕ್ಟರ್ ಗಳನ್ನ ಪಡ್ಕೊಳ್ಳೋದು, ಕಡಿಮೆ ದುಡ್ಡಿನಲ್ಲಿ ಟ್ರ್ಯಾಕ್ಟರ್ ಸಹಾಯಧನವನ್ನ ನಿಮಗೆ ಕೊಡ್ತಾರೆ. ಸೊ ಹೀಗೆ ಅನೇಕ ಯೋಜನೆಗಳನ್ನ ನೀವು ಪಡ್ಕೊಳ್ಬಹುದಾಗಿರತ್ತೆ. ಸೊ ಹಾಗಾಗಿ ಈ ಒಂದು ಯೋಜನೆಗಳು ನಿಮಗೆ ಸಿಗಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಹೊಲ ಗದ್ದೆಗಳು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಎಲ್ಲಿ, ಹೇಗೆ ಅಂತ ಕೇಳೋದಾದ್ರೆ, ಒಂದು ಪಹಣಿ ಆಧಾರ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ. ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಇರತ್ತಲ್ವಾ ನಿಮ್ಮ ತಾಲೂಕಿನಲ್ಲಿ, ಆ ಗ್ರಾಮ ಪಂಚಾಯಿತಿಗೆ ಹೋದ್ರೆ ಸಾಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ. ಖಂಡಿತವಾಗ್ಲೂ ನಿಮಗೆ ಈ ದುಡ್ಡು ಸಿಕ್ಕಾಗುತ್ತೆ. ಈ ಒಂದು ಅವಾಗ ಪಿಎಂ ಕಿಸಾನ್ ಯೋಜನೆಯ ದುಡ್ಡು ಸಿಗುವಂತದ್ದು. ಸೊ ಆವಾಗ ಮಾತ್ರ ನೀವು ಈ ಯೋಜನೆಯ ಲಾಭವನ್ನ ಪಡಿಲಿಕ್ಕೆ ಸಾಧ್ಯ. ಹಾಗೆ ಬೇರೆ ಯೋಜನೆಯ ಲಾಭವನ್ನು ಕೂಡ ಪಡಿಲಿಕ್ಕೆ ಸಾಧ್ಯ. ಇನ್ನು ಈ ಒಂದು ಪಿಎಂ ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ, ಇದ್ರ ಬಗ್ಗೆ ಬಹಳಷ್ಟು ಜನ ಕ್ವಶನ್ ಅನ್ನ ಮಾಡ್ತಾನೆ ಇದೀರಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಾದ್ರೆ, ಬಹಳ ದಿನ ಏನ್ ಲೇಟ್ ಆಗೋದಿಲ್ಲ. ಇದೇ ಮಾರ್ಚ್ನ 24ನೇ ತಾರೀಕಿನ ತನಕ ಬಿಡುಗಡೆ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದ್ರೆ ಕನ್ಫರ್ಮ್ ಡೇಟ್ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ. ಸೊ ಈಗಾಗಲೇ ಮಾರ್ಚ್ 8ನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು. ಆದ್ರೆ
ಕಾರಣಾಂತರಗಳಿಂದ ಅದನ್ನ ಮುಂದೂಡಲಾಗ್ತಾ ಇದೆ. ಯಾಕಂದ್ರೆ ಕೇಂದ್ರದಲ್ಲಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಅದರಲ್ಲಿ ಈಗ ಕೇಂದ್ರ ಸರ್ಕಾರ ಬರೀ ನಮ್ಮ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಒಂದು ಸುದ್ದಿಗಳನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲದೆ, ಈಗ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಒಂದು. ಇನ್ನು ವಿದೇಶಾಂಗದಲ್ಲಿ ಕೂಡ ಏನೇನ್ ನಡೀತಾ ಇದೆ ಅದರ ಸಮಾಚಾರವನ್ನು ಕೂಡ ಬಗೆಹರಿಸ್ಕೊಳ್ಬೇಕಾಗಿರತ್ತೆ. ಸೊ ಈಗ ಸದ್ಯಕ್ಕೆ ಇಂಧನ ಕಡಿಮೆ ಬಿದ್ರು ಬೀಳಬಹುದು ಪೆಟ್ರೋಲ್. ಯಾಕಂದ್ರೆ ಪೆಟ್ರೋಲ್ ನಾವು ಎಲ್ಲಿಂದ ತರಿಸ್ಕೊಳ್ತಾ ಇದ್ವಿ? ರಷ್ಯಾ ಆಗಿರ್ಲಿ, ಇರಾನ್ ಆಗಿರ್ಲಿ, ಅರಬ್ ರಾಷ್ಟ್ರ ಆಗಿರ್ಲಿ, ಸೌದಿ ಅರೇಬಿಯಾ, ಸೊ UAE ಇಂದ ತರಿಸ್ಕೊಳ್ತಾ ಇದ್ವಿ. ಹೀಗೆ ಈ ಒಂದು ರಾಷ್ಟ್ರಗಳೇ ಹೊಡೆದಾಡ್ತಾ ಇದಾವೆ. ಯುದ್ಧ ಕಾರ್ಮೋಡ ಕವಿದಿದೆ. 3ನೇ ಮಹಾಯುದ್ಧ ಆಗ್ತಾ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಏನಾನು ಅಣುಬಾಂಬಿನ ಪ್ರಯೋಗ ಆದ್ರೆ ಮುಗಿದೋಯ್ತು ಅಷ್ಟೇ. ಸೊ ಅದಕ್ಕಾಗಿ ಅಲ್ಲಿ ಕೂಡ ಒಂದ್ ಸ್ವಲ್ಪ ಗಮನ ಹರಿಸ್ತಾ ಇರತ್ತೆ ರಾಷ್ಟ್ರ, ಅದರಲ್ಲಿ ಕೇಂದ್ರ ಸರ್ಕಾರ. ಸೊ ಹೀಗಾಗಿ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ. ಅದನ್ನ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಡೇಟ್ ಫಿಕ್ಸ್ ಮಾಡಿ 1 ದಿನ ಬಿಡುಗಡೆ ಮಾಡಿದ್ರೆ ಸಾಕು. ಕೇವಲ 3 ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ತಲೆನೇ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಇದಾಕಿತ್ತು ಇನ್ಫಾರ್ಮೇಶನ್. ಇದೇ ಮಾರ್ಚ್ ನ 24ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗ್ತಾ ಇದೆ. ಕನ್ಫರ್ಮ್ ಮಾರ್ಚ್ ದಾಟಂತ್ರ ಹೋಗೋದಿಲ್ಲ. ಏಪ್ರಿಲ್ ನಲ್ಲೆಲ್ಲ ಮಾರ್ಚ್ ನಲ್ಲಿನೇ ಬಿಡುಗಡೆ ಆಗತ್ತೆ. ಅದನ್ನ ಕನ್ಫರ್ಮ್ ಅಂತ ಅನ್ಕೊಳ್ಳಿ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಈ ವಿಷಯವನ್ನ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ.